ಅಲ್ಲದೆ ಇವತ್ತಿನ ಮುಖ್ಯ ಅತಿಥಿಯು ಮತ್ತು ನಮ್ಮ ಈ ಕಾರ್ಯಕ್ರಮದ ರೂವಾರಿಯೂ ಆಗಿರುವಂಥ ಸಂಸ್ಥಾಪಕರಾದ ರಾಮನಗರದ ಪಿರಮಿಡ್ ಸಂಸ್ಥಾನದ NCN ಕೃಷ್ಣಪ್ಪನವರನ್ನು ವೇದಿಕೆಗೆ ಆಹ್ವಾನಿಸಬೇಕೆಂದು ಕೇಳ್ತಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀ ಪ್ರೇಮ್ನಾಥ್ ಗುಪ್ತಾ ಅವರು ಸಮೇತ ವೇದಿಕೆಗೆ ಆಗಮಿಸಬೇಕು, ಅವರನ್ನು ಆಹ್ವಾನಿಸಬೇಕೆಂದು ಕೇಳ್ತಿದ್ದೀವಿ. ಮತ್ತೊಬ್ಬರು ಅತಿಥಿಗಳಾದ ಶ್ರೀ ಸುರೇಶ್ ಕಲ್ಬುರ್ಗಿ ಅವರನ್ನು ಸಮೇತ ದಯವಿಟ್ಟು ವೇದಿಕೆಗೆ ಆಹ್ವಾನಿಸಬೇಕೆಂದು ಕೇಳ್ತಿದ್ದೇನೆ. ಮತ್ತು ಶ್ರೀಮತಿ ದಿವ್ಯಶ್ರೀ ಇವರು ಸಮೇತ ವೇದಿಕೆಗೆ ಆಹ್ವಾನಿಸಿ ಅವರನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಬೇಕಂತ ಕೇಳ್ತಿದ್ದೀವಿ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಮಡಿಕೇರಿಯಲ್ಲಿ ರೂವಾರಿ ಆಗಿರುವಂಥ ನಿವೃತ್ತ ಅರಣ್ಯ ಇಲಾಖೆಯ ಅಧಿಕಾರಿಗಳಂತ ಶ್ರೀಮಾನ್ HM ಕೃಷ್ಣಪ್ಪನವರು ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಹೇಳಿದ್ದೇವೆ. ಕಾರ್ಯಕ್ರಮ ಆರಂಭಿಸಿದ್ದೇವೆ. ಮೊದಲನಾಗಿ ಪ್ರಾರ್ಥನೆ ಕುಶಾಲನಗರದ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಗಳಾದ ಕುಮಾರಿ ಮೇಘ ಮತ್ತು ಪ್ರಗತಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು, ಪ್ರಾರ್ಥನೆ ಮಾಡಿ. ಮಹಾಗಣಪತಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಕುಲಕಲಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋದಕಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋದಕಪ್ರಿಯಂ ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮಹಾಗಣಪತಿಂ ಮಹಾಗಣಪತಿಂ. ರಾಮನಗರದ ಪಿರಮಿಡ್ ಧ್ಯಾನ ಮಂದಿರವನ್ನು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿದ್ದಾರೆ. ಅವರಿಗೆ ನಾನು ಇವತ್ತಿನ ಕಾರ್ಯಕ್ರಮದ ಅಧಿಷ್ಠಾನಗಳಿಗೆ ವಹಿಸಿರುವಂಥ ಶಕ್ತಿಯ ಪ್ರಧಾನ ಸಂಪಾದಕರಾದಂಥ ಶ್ರೀ G. ರಾಜೇಂದ್ರ ಅವರನ್ನು ಸ್ವಾಗತಿಸಿದ್ದೇನೆ. ಅವರಿಗೆ ದಯವಿಟ್ಟು ಹಾರವನ್ನು ಹಾಕಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತೀವಿ. ಕೃಷ್ಣವರಿಗೆ ಕೊಡಿ. ಇವತ್ತಿನ ಮುಖ್ಯ ಅತಿಥಿಗಳು ಹಾಗೂ ಈ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಶ್ರೀ M. ಕೃಷ್ಣಪ್ಪನವರು ಅವರು ಈ ರಾಮನಗರ ಧ್ಯಾನ ಮಂದಿರದ ಪಿರಮಿಡ್ನ ಸಂಸ್ಥಾಪಕರಾಗಿದ್ದಾರೆ. ಅವರನ್ನು ಸಮೇತ ಈ ಕಾರ್ಯಕ್ರಮಕ್ಕೆ ನಾನು ಮಡಿಕೇರಿ ನಗರದ ಪರವಾಗಿಯೂ ಮಡಿಕೇರಿಯ ಈ ಕಾರ್ಯಕ್ರಮದ ಪರವಾಗಿಯೂ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ದಯವಿಟ್ಟು ಹೂನಾರ ಹಾಕಬೇಕು. ರಾಜೇಂದ್ರ. ಮತ್ತೊಬ್ಬ ಅತಿಥಿಗಳಂತ ಶ್ರೀ ಸುರೇಶ್ ಕಲ್ಬುರ್ಗಿ ಅವರು ಸಮೇತ ಜಿಲ್ಲೆಯ ರಾಮನಗರದ ಈ ಕಾರ್ಯಕ್ರಮದಲ್ಲಿ ರೂವಾರಿಯಾಗಿದ್ದಾರೆ. ಅವರನ್ನು ಸ್ವಾಗತಿಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಕುಮಾರಿ ದಿವ್ಯಶ್ರೀ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅಲ್ಲದೆ ಕಳೆದ 3 ಗಂಟೆಯಿಂದ ನಮಗೆ ಇಲ್ಲಿ ನೆರೆದಂಥ ಜನರಿಗೆ, ಮಡಿಕೇರಿ ನಾಗರಿಕರಿಗೆ ನೀಡಿದಂಥ ಅದ್ಭುತವಾದ ಒಂದು ಸಂಗೀತಮಯಕ್ಕೆ
ಮುಖ್ಯ ಕಾರಣರಾಗಿರುವಂಥ ಬೆಂಗಳೂರಿನ ಶ್ರೀ ಗಣೇಶ್ ಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಡಿಕೇರಿಯ ನಾಗರಿಕರಿಗೂ, ಮಾತೆಯರಿಗೂ ಮತ್ತು ನನ್ನ ಎಲ್ಲ ಆತ್ಮೀಯರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ವಹಿಸುತ್ತಾ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ. ಈಗ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀಮಾನ್ ಜಿ ರಾಜೇಂದ್ರ ಅವರು ಹಾಗೂ ಮುಖ್ಯ ಅತಿಥಿಯಾದಂಥ ಕೃಷ್ಣಪ್ಪನವರು ದೀಪವನ್ನು ಬೆಳಗಿಸುವುದರೊಂದಿಗೆ ಇದನ್ನು ಕಾರ್ಯಕ್ರಮ ಆರಂಭಿಸಬೇಕಂತೇಳಿ ಕೋರುತ್ತಿದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ दीपज्योतिर्नमोस्तुते. दीपज्योतिर्नमोस्तुते. दीपज्योतिर्परब्रह्म. दीपज्योतिर्जनार्दनः. दीपज्योतिर्परब्रह्म. दीपज्योतिर्जनार्दनः. दीपो हरतु मे पापम्. सन्ध्यादीपनमोस्तुते. ಎಲ್ಲ ಮಡಿಕೇರಿಯ ಧ್ಯಾನ ಮಿತ್ರರಿಗೆ ನನ್ನ ಆತ್ಮಪೂರ್ವಕವಾದ ವಂದನೆಗಳು. ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವರೇ ಹಾಗೂ ಸುರೇಶ್ ಕಲ್ಬುರ್ಗಿ ಅವರೇ, ರಾಜೇಂದ್ರ ಸರ್ ಅವರೇ, ಕೃಷ್ಣಪ್ಪ ಅವರೇ, ಗಣೇಶ್ ಕುಮಾರ್ ಅವರೇ, ದಿವ್ಯಶ್ರೀ ಮೇಡಮ್ ಅವರೇ, ನನ್ನ ಪ್ರೀತಿಯ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರಿಗೆ ಪಾದಗಳಿಗೆ ಪಡಮಟ್ಟು, ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಮಿತ್ರರಿಗೂ ವಂದಿಸುತ್ತಾ, ಮಡಿಕೇರಿಯಲ್ಲಿ ಒಂದು ಧ್ಯಾನ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಕೃಷ್ಣಪ್ಪ ಅವರು ಮತ್ತು ಅವರ ಕುಟುಂಬ ಮತ್ತು ಅವರ ನಾದಿನಿ ಚೆನ್ನಮ್ಮ ಅವರು ಸುಮಾರು 1 ವರ್ಷದಿಂದ ಈ ಪ್ರಯತ್ನ ಮಾಡಿದ್ದಾರೆ. ಈ ನಾವೆಲ್ಲರೂ ಒಗ್ಗೂಡಿಸೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸಲೇಬೇಕು ನಿಜವಾಗ್ಲೂ. ಅದಕ್ಕೂ ಮುಂಚಿತವಾಗಿ ನಿಮ್ಮೆಲ್ಲರನ್ನೂ ಒಗ್ಗೂಡಿಸಿರ್ತಕ್ಕಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಪಾದಗಳಿಗೆ ಪಡಮಟ್ಟು, ಈ ಕಾರ್ಯಕ್ರಮ ನಮ್ಮನ್ನೆಲ್ಲರನ್ನೂ ಒಂದು ಕಡೆ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಧ್ಯಾನದ ಮುಖಾಂತರ ನಾವು ಎಷ್ಟು ಬೇಕಾದರೂ ಬೆಳೆಯೋದಕ್ಕೆ ಈ ಧ್ಯಾನ ಮಾರ್ಗನ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರನ್ನ ಅಭಿನಂದಿಸೋಣ. ಪತ್ರಿಜಿಯವರು ನಮಗೆ ಧ್ಯಾನ ಒಂದೇ ಕೊಡಲಿಲ್ಲ, ಜೀವನದ ಶೈಲಿಯನ್ನೇ ನಮಗೆ ಬದಲಾಯಿಸಿಕೊಟ್ಟಿದ್ದಾರೆ. ಧ್ಯಾನದ ಜೊತೆಗೆ ಒಂದು ಪಿರಮಿಡನ್ನು ಜೋಡಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮನ್ನೆಲ್ಲರನ್ನೂ ಒಂದೇ ಗೂಡಿನಲ್ಲಿ ಸೇರೋ ಹಕ್ಕಿಗಳ ರೀತಿ ವಸುದೈವ ಕುಟುಂಬ ಅಂತೇಳಿ ನಮ್ಮನ್ನು ಸೇರಿಸಿದ್ದಾರೆ. ನಾವಿಲ್ಲೋ, ರಾಮನಗರ ಇಲ್ಲೋ, ಮಡಿಕೇರಿ ಇಲ್ಲೋ, ಇವತ್ತು ಚೆನ್ನಮ್ಮ ಅವರು ಮತ್ತು ಕೃಷ್ಣಪ್ಪ ಅವ್ರ ಫ್ಯಾಮಿಲಿ ರಾಮನಗರಕ್ಕೆ ಬಂದು ರಾಮನಗರದ ಪಿರಮಿಡ್ನಲ್ಲಿ ಧ್ಯಾನ ಮಾಡಿ 48 ದಿವಸಗಳು ಅವರು ಸತತವಾಗಿ ಧ್ಯಾನ ಮಾಡಿ, ಧ್ಯಾನ ಅಂತಂದರೆ ಏನು, ಧ್ಯಾನದ ಬಗ್ಗೆ ಏನು ಲಾಭ ಇದೆ, ಧ್ಯಾನದಿಂದ ಮನುಷ್ಯ ಯಾವ ರೀತಿ ಪರಿವರ್ತನೆ ಹೊಂದುತ್ತಾನೆ ಅಂತ ಅನ್ನೋದನ್ನು ಅವರು ಮನಗಂಡು ಇವತ್ತು ಮಡಿಕೇರಿಯಲ್ಲಿ ಪ್ರತಿಯೊಂದು ಮನೆಗೂ ಧ್ಯಾನ ಮುಟ್ಟಬೇಕು ಅನ್ನೋ ಒಂದು ಸಂಕಲ್ಪದಿಂದ ಇವತ್ತು ಈ ಸಮಾರಂಭನ ಏರ್ಪಡಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಪ್ರತಿಯೊಂದು ಊರಿನಲ್ಲೂ ಈ ರೀತಿ ಆದರೆ
ನಮ್ಮ ಪತ್ರಿಜಿಯವರ ಕನಸು ಧ್ಯಾನ ಜಗತ್ತಾಗಬೇಕು, ಸಸ್ಯಾಹಾರ ಜಗತ್ತಾಗಬೇಕು, ಅದೇ ರೀತಿ ಪಿರಮಿಡ್ ಜಗತ್ತಾಗಬೇಕು ಅನ್ನೋದು ಅವರ ಪ್ರಣಾಳಿಕೆ. ಆ ಪ್ರಣಾಳಿಕೆ ಆದಷ್ಟು ಬೇಗ ಆಗತ್ತೆ ಅನ್ನೋದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಇವತ್ತು ಪ್ರತಿಯೊಂದು ಊರಿನಲ್ಲೂ ಧ್ಯಾನಿಗಳಿದ್ದಾರೆ. ಧ್ಯಾನಿಗಳು ಪ್ರತಿಯೊಂದು ಊರಿನಲ್ಲೂ ಇದ್ದಾರೆ, ಆದರೆ ಎಲೆಮರೆ ಕಾಯಿನಂತೆ ಇದ್ದಾರೆ. ಅವರವರಿಗೆ ಏನು ಬೇಕೋ ಅದನ್ನು ಇವತ್ತು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಮೂಲ PMC ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಯೂಟ್ಯೂಬ್ ಚಾನಲ್ಲು ಅಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಹೇಳಿ, ಕೈ ಎತ್ತಿ. ಇನ್ನೂ ಭಾಳ ಜನ ಇದ್ದಾರೆ. ನೀವೆಲ್ಲರೂ ಯೂಟ್ಯೂಬ್ PMC ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗ್ರಿ. ಪ್ರತಿಯೊಂದು ಧ್ಯಾನದ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ, ಸ್ಪಿರಿಚುಯಾಲಿಟಿ ಬಗ್ಗೆನೇ ಇದೆ. ಬೇರೆ ಏನು ಅಡ್ವರ್ಟೈಸ್ಮೆಂಟು ಒಂದೇ ಒಂದು ಸೆಕೆಂಡು ಇರೋದಿಲ್ಲ. ನೀವು ಯಾರು ಮಿಸ್ ಮಾಡ್ಕೋಬೇಡಿ. ಇವತ್ತು ಇಂಥ ಒಂದು ಕಾರ್ಯಕ್ರಮಗಳು ಚೆನ್ನಮ್ಮನಂಥವರು, ಚಿನ್ನಮ್ಮ ಅಂತವರು, ಮತ್ತು ಕೃಷ್ಣ ಅವ್ರ ಫ್ಯಾಮಿಲಿ ಅಂಥವರು ಪ್ರತಿಯೊಂದು ಊರಲ್ಲೂ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಜವಾಗಲೂ 1-1.5 ಗಂಟೆ ಧ್ಯಾನ ಮಾಡಿದ್ದೀರಾ. ಧ್ಯಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಧ್ಯಾನ ಅಂದರೆ ಅಂತರಂಗದ ಪ್ರಯಾಣ. ನಮ್ಮ ಜೊತೆ ನಾವಿರೋದು, ನಮ್ಮ ಉಸಿರಿನ ಜೊತೆ ನಾವಿರೋದು. ಇದಕ್ಕಿಂತ ಬೇರೆ ಏನು ಸುಲಭವಾದಂಥ ಮಾರ್ಗ ಇಲ್ಲವೇ ಇಲ್ಲ. ಮನುಷ್ಯ ಎಷ್ಟು ಬೇಕಾದರೂ ಬೆಳವಣಿಗೆಗೆ ಪೂರಕವಾಗಿ ಈ ಧ್ಯಾನ ನಮಗೆ ಸಿಕ್ಕಿದೆ. ಧ್ಯಾನದಿಂದ ನಾನು ಪೊಲೀಸ್ ಇಲಾಖೆಯಲ್ಲಿ ರಿಟೈರ್ಡ್ ಆಗಿ 2012ರಲ್ಲಿ ರಿಟೈರ್ಡ್ ಜೀವನ ಹೇಗೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ನನಗೆ ಈ ಸೊಸೈಟಿ ಸಿಕ್ತು. ಈ ಸೊಸೈಟಿಯಿಂದ ನಾನು ಮನುಷ್ಯನಿಂದ ಮಾನವನಾಗಿದ್ದೀನಿ ಅಂತ ಹೇಳಬಲ್ಲೆ. ನಾನು ಮಾನವನಿಂದ ಮಾಧವನಾಗಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೀನಿ. ಆರೋಗ್ಯವಾಗಿದ್ದೀನಿ, ಆನಂದವಾಗಿ ಇದ್ದೀನಿ. ಈ ಆನಂದ 4 ಜನಕ್ಕೆ ಹಂಚಬೇಕು ಅನ್ನೋ ಒಂದು ದೃಷ್ಟಿಯಿಂದ ರಾಮನಗರದಲ್ಲಿ ಪಿರಮಿಡ್ ಸ್ಥಾಪನೆ ಮಾಡಿ, ಅದೇ ರೀತಿ ಬಳ್ಳಾರಿಯಲ್ಲಿ ಒಂದು ಪಿರಮಿಡ್ನ ಸ್ಥಾಪನೆ ಮಾಡಿ, ನನ್ನ ನಿವೃತ್ತಿ ಜೀವನ ಹೇಗಿದೆ ಅಂತಂದರೆ ಇವತ್ತು ನಿಜವಾಗ್ಲೂ ಆನಂದವಾಗಿ ಜೀವಿಸ್ತಾ ಇದ್ದೀವಿ. ಈ ಆನಂದಕ್ಕೆ ಕಾರಣ ಧ್ಯಾನ. ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ಸುಮಾರು 40 ವರ್ಷದ ಸಾಧನೆಯನ್ನು ನಮಗೆಲ್ಲರಿಗೂ ಹಂಚೋಗಿದ್ದಾರೆ. ಈ ಭೂಮಿ ಮೇಲೆ ಒಬ್ಬ ಕೊನೆ ಮನುಷ್ಯನೂ ಸಹ ಆತ್ಮಜ್ಞಾನಿ ಆಗಬೇಕು, ಸಸ್ಯಾಹಾರಿ ಆಗಬೇಕು, ಆನಂದವಾಗಿ ಜೀವಿಸಬೇಕು, ಧ್ಯಾನಿ ಆಗಬೇಕು ಅನ್ನೋದು ಪತ್ರಿಜಿಯವರ ಕನಸು. ಆ ಕನಸಿನ ಕೂಸು ಇವತ್ತು ಮಡಿಕೇರಿಗೆ ಬಂದಿದೆ. ಆ ಕೂಸಿಗೆ ಏನು ಹೆಸರಿಡ್ತಿರೋ ಗೊತ್ತಿಲ್ಲ, ನೀವು ಯಾವ ರೀತಿ ಬೆಳೆಸ್ಕೊಳ್ತಿರೋ ಗೊತ್ತಿಲ್ಲ. ನೀವು ಇದನ್ನು ಬೆಳೆಸ್ಕೊಂಡು ಪ್ರತಿಯೊಂದು ಊರಿಗೂ ಪಕ್ಕದಲ್ಲಿರೋ ಎಲ್ಲ ಊರುಗಳಿಗೂ ಮುಟ್ಟಿಸ್ತೀರಾ ಅಂತ ನನ್ನ ಭಾವನೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತಿಗೆ ವಿರಾಮ ಹೇಳ್ತೇನೆ. ಥ್ಯಾಂಕ್ ಯು. ನಾನು ಈ ಧ್ಯಾನದ ಬಗ್ಗೆ ಬರೀ ಯೂಟ್ಯೂಬ್ ನೋಡಿಬಿಟ್ಟು ನಮಗೆ ತುಂಬ ಒಂದು ಸಂತೋಷ ಆಯಿತು. 2022ರಲ್ಲಿ ಸುಮಾರು ಒಂದು 6 ತಿಂಗಳ ಕಾಲ ನಾವು ಬರೀ ಅನುಭವಗಳನ್ನು ಜನರು ಇದರಿಂದ ಹೇಗೆ ಪಡ್ಕೊಂಡ್ರು ಅಂತ ಹೇಳ್ಕೊಂಡು ಅಬ್ಸರ್ವ್ ಮಾಡೋದು. ಇದರಿಂದಾಗಿ ಇದನ್ನು ನಿಜವಾಗಿ ನಾವು ಇದನ್ನು ಜನರಿಗೆ ಪ್ರಚಾರ ಮಾಡಬೇಕು ಅಂತ ಹೇಳಿ ಇದು ದಿವ್ಯಶ್ರೀ ಅವ್ರ ಹತ್ರ ಫೋನ್ ಮಾಡಿ ಕಳೆದ ಒಂದು 2001ರಲ್ಲಿ 1000 ಪುಸ್ತಕಗಳನ್ನು ಅವರು ನನಗೆ ಕಳಿಸ್ಕೊಟ್ರು. ನಿಜವಾಗಿ ಇದನ್ನ ಎಲ್ರಿಗೂ ನಾವು ತಲುಪಿಸಲೇಬೇಕು ಅಂತೇಳಿ ನಾನು 1 ವರ್ಷದಿಂದ 575 ಮನೆಗಳಿಗೆ ಭೇಟಿ ಮಾಡಿದ್ದೀನಿ. ಮಡಿಕೇರಿ ಟೌನಲ್ಲಿ 575 ಮನೆಗೆ ಇದು ಮಾಡಿ ಈ ಧ್ಯಾನ ಹೇಗೆ ನಡೆದು ಬಂತು, ಈಗ ಏನಾಗ್ತಾ ಉಂಟಂತ ಮನೇಲಿ ಕೂತು ಎಲ್ರಿಗೂ ಇದು ಧ್ಯಾನ ಮಾಡಿಸ್ಬಿಟ್ಟು ಯೂಟ್ಯೂಬ್ ಆನ್ ಮಾಡಿಸಿ ಬಂದಿದ್ದೀನಿ. ಆನಂತರ ಈಗ ಇದನ್ನು ಏನಾದರೂ ಮಾಡಿ ಮುಂದೆ ತಗೊಂಡೋಗ್ಬೇಕು ಅಂತೇಳಿ ಸಾಮಾನ್ಯವಾದ ನಾನು ಹೇಳಿದ್ರೆ ಸರಿಯಾಗೋದಿಲ್ಲ ಅಂತೇಳಿ ಈ ಶಿಬಿರವನ್ನು ಏರ್ಪಾಡು ಮಾಡಿಸಿದೆ. ಶಿಬಿರ ಮಾಡೋಕ್ಕಿಂತ ಮೊದಲು 2 ತಿಂಗಳ ಹಿಂದೆ ನಾನು
1,000 ಇದು ಪಾಂಪ್ಲೆಟ್ಸ್ನ ತಮ್ಮ ಮನೆಗೆ ಕಳಿಸಿ ಎಲ್ಲರೂ ಕಳಿಸೋದು. 1,000 ಪಾಂಪ್ಲೆಟ್ಸಲ್ಲಿ 900 ಮನೆಗಳಿಗೆ ನಡೆದಿದ್ದೀನಿ ನಾನು. ಇಡೀ ಟೌನಲ್ಲಿ ನಡೆದು ಪ್ರತಿಯೊಂದು ಮನೆಗೆ 2 ನಿಮಿಷ ಮಾತು ಸುಮ್ಮನೆ ಆಗಿ ಹಂಚಲಿಲ್ಲ ನಾನು. ಪ್ರತಿಯೊಬ್ಬರು ಮನೆಗೆ ಹೋಗಿ 2 ನಿಮಿಷ ಮಾತಾಡಿ ದಯವಿಟ್ಟು ಬನ್ನಿ, ಬರಲಿಕ್ಕಾಗದಿದ್ದರೆ ಇದು ಸ್ಕ್ಯಾನ್ ಮಾಡಿ ಅದರ ಅನುಭವ ತಗೊಂಡು ಒಳ್ಳೆಯದಾಗಿ ಅಂತ ಹೇಳಿ ಬಂದೆ. ಆದರೆ ಇವತ್ತು ಬಂದ ಜನಸಂಖ್ಯೆ ನೋಡಿದ್ರೆ ನನಗೆ ತುಂಬ ಬೇಸರ ಆಗ್ತದೆ. ಅದು ಒಂದೇ ನಾನು, ಬೇರೆ ಏನಿಲ್ಲ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.